ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಆಗೋತ್ತಲೇ ದಳಪತಿ ವಿಜಯ್ ಒಂದು ಕ್ರಾಂತಿಕಾರಕ ನಿರ್ಧಾರ ತೊಗೊಂಡಿದ್ದಾರೆ. ಅದೇನಪ್ಪ ಅಂದರೆ ತಮಿಳುನಾಡಿರೋ ಎಲ್ಲ ಶಾಲೆಗಳು, ದೇವಾಲಯಗಳು ಮತ್ತು ಬಸ್ ನಿಲ್ದಾಣ ಸಮೀಪ 500 ಮೀಟರ್ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಮದ್ಯದ ಅಂಗಡಿಗಳು ಯಾವುದೇ ಕಾರಣಕ್ಕೂ ಇರಬಾರ್ದು, ಅವು ಮುಚ್ಚಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಈ ಮೂಲಕ ಅವರು ದೇಶಕ್ಕೆ ಮಾದರಿಯಾಗುವಂಥ ತೀರ್ಮಾನ ತೊಗೊಂಡಿದ್ದಾರೆ. ಅವರ ಒಂದು ತೀರ್ಮಾನ ಪ್ರಶಂಸಿಸಿ, ಜೊತೆಗೆ ಅವರ ಹೋರಾಟ ಮತ್ತು ಅಧಿಕಾರ ಬಂದ ರೀತಿಯನ್ನು ನೋಡಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮೂರ್ತ ಖಂಡಿತ ಪ್ರಶಂಸಿಸಿದ್ದಾರೆ. ನೋಡಿ, ತಮಿಳುನಾಡಲ್ಲಿ ಹಿಂದೆ ಕಾಮರಾಜ್ ಇದ್ದಾರೆ, MGR, ಕರುಣಾನಿಧಿ, ಜಯಲಲಿತಾ ಅವರಂತಹ ನಾಯಕರಿದ್ದರು. ಅವ್ರು ಮುಖ್ಯಮಂತ್ರಿ ಆಯಿತು ಇದೇ ರೀತಿ. ಅವ್ರನ್ನೆಲ್ಲರೂ ಮೀರಿ ಯಾರು ದಳಪತಿ ವಿಜಯ್ ಬಹಳ ಕಡಿಮೆ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಒಳ್ಳೆ ಆಡಳಿತ, ಬರೀ ಅಧಿಕಾರಕ್ಕೆ ಬಂದಿಲ್ಲ, ಒಳ್ಳೆ ಆಡಳಿತ ಕೊಡಬೇಕು ಅಂತ ಹೇಳಿದ್ದಾರೆ, ಪ್ರಶಂಸಿಸಿದ್ದಾರೆ. ನೋಡಿ, ರೀಜನಲ್ ಪಾರ್ಟೀಸ್ ಅಂದರೆ ಪ್ರಾದೇಶಿಕ ಪಕ್ಷಗಳು ಹೆಂಗೆ ಹೋರಾಟ ಮಾಡ್ಬೋದು, ಬೇಗ ಅಧಿಕಾರಕ್ಕೆ ಬರೋದು ಅಂತೇಳಿ ಅವರು ರಾಷ್ಟ್ರೀಯ ಪಕ್ಷ, ನಮ್ಮದು ಪ್ರಾದೇಶಿಕ ಪಕ್ಷ, ನಮ್ಮದು ಸ್ಥಳೀಯ ಪಕ್ಷ ಮಾದರಿ ಆಗಿದೆ ಅಂತೇಳಿ ಸ್ಥಳೀಯ ಪಕ್ಷ ನಾವು ಪ್ರಾದೇಶಿಕ ಪ್ರಶಂಸಿಸಬೇಕು ಅಂತೇಳಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪ್ರಶಂಸಿಸಿದ್ದಾರೆ. ಆಮೇಲೆ ಈಗ BMP ಚುನಾವಣೆ ಇದೆಯಲ್ಲ, BMP ಅಂದರೆ ಗ್ರೇಟರ್ ಬೆಂಗಳೂರು ರಿಲೇಷನ್, ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಯಿತು. ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ 5 ಪಾಲಿಕೆಗೆ ಒಡೆದೋಯ್ತು. ಈಗ ಸುಪ್ರೀಂ ಕೋರ್ಟ್ ಆದೇಶ ಮೂಲಕ ಈಗ ಜೂನ್ ತಿಂಗಳಲ್ಲಿ ಎಲೆಕ್ಷನ್ ನಡೆಸ್ತೀವಿ ಅಂತ ಹೇಳಿದ್ದಾರೆ ರಾಜ್ಯ ಚುನಾವಣಾ ಆಯೋಗ. ಈಗ ಸಂಗ್ರೇಶ್ ಅವರು ಈಗ ತೀರ್ಮಾನ ತೊಗೊಂಡಿದ್ದಾರೆ ಜೂನ್ 14ರಿಂದ ಜೂನ್ 24 ಒಳಗೆ. ಆದರೂ ಶಾಸಕರು ಇಷ್ಟಾದ್ರೂ ಹೆಂಗಾರು ಮಾಡಿ ಈಗ ಚುನಾವಣೆ ಮುಂದೂಡಬೇಕು ಅಂತ ಪ್ರಯತ್ನಿಸ್ತಿದೆ. ಏನು ಮಾಡಪ್ಪ ಅಂದರೆ ಇದು ಏನಪ್ಪ 5 ಪಾಲಿಕೆಗಳಿದ್ದಾರೆ ಜಿ ಪಿ ಇನ್ನೂ ರೆಡಿಯಾಗಿಲ್ಲ, ವಾರ್ಡ್ ಮೀಸಲಾತಿ ರೆಡಿಯಾಗಿಲ್ಲ, ಅದಲ್ಲಿ ಇದ್ರೆ ಅಂತೇಳಿ ಮುಂದಕ್ಕೆ ಮಳೆಗಾಲ ಇದೆ ಅಂತೇಳಿ ಮುಂದೂಡಿಕೆ. ಕರೆಕ್ಟು, ಮಳೆಗಾಲದಲ್ಲಿ ನಡೆಸೋಕ್ಕಾಗಲ್ಲ. ಇನ್ನು ಇದು ಮೋಸ್ಟ್ಲಿ ಇದು ಡಿಸೆಂಬರ್ಗೆ ಫಿಕ್ಸು. ಅಂದರೆ ಮಳೆಗಾಲ ಮುಗಿದ್ಮೇಲೆ ಹಿಂಗಾರು ಮುಗಿದ್ಮೇಲೆ ಎಲೆಕ್ಷನ್ ನಾನದು ಆಚರಣೆ ಮಾಡ್ಕೊಂಡು ವರ್ಷ ಬಿಟ್ಟಿದ್ವಿ, ಮಳೆಗಾಲದಲ್ಲಿ ಎಲೆಕ್ಷನ್ ಸಾಧ್ಯ ಅಂತ ಎಲ್ಲ ಇದೆ. ಹಿಂಗಾಯಿತು. ಇದು ನಮ್ಮ ದೇಶದ ರಾಜ್ಯದ ದುಸ್ಥಿತಿ. ಏನು ಮಾಡೋಕ್ಕಾಗಲ್ಲ. ಆಮೇಲೆ ಈಗ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಈಗ ಯಾರು ಇರ್ತಾರೆ ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯ ಇರ್ತಾರೋ, ಪರಮೇಶ್ವರ್ ಇರ್ತಾರೋ, ಸಿದ್ದರಾಮಯ್ಯ ಇರ್ತಾರೋ, ಡಿ ಕೆ ಶಿವಕುಮಾರ್ ಇರ್ತಾರೋ, ಪರಮೇಶ್ವರ್ ಇರ್ತಾರೋ ಅಥವಾ ಬೇರೆ ಇರ್ತಾರೋ ಅಂತ ಮೇ ತಿಂಗಳ ಅಂತ್ಯ ಅಂದರೆ ಈ ಮಳೆಗಾಲ ಮುಂದೆ ಗೊತ್ತಾಗುತ್ತೆ. ಯಾಕೆಂದರೆ ಬೇಗ ಬರುತ್ತೆ ಮಳೆಗಾಲ, ಅದ್ರ ಮುಂದೆ ಗೊತ್ತಾಗುತ್ತೆ ಯಾರು ಮುಖ್ಯಮಂತ್ರಿ ಗೊತ್ತಾಗುತ್ತೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಬೇರೆ ಯಾರು ಗೊತ್ತಾಗುತ್ತೆ ಅಷ್ಟೇ. ಇಷ್ಟೇ. ಮಳೆಗಾಲ ಬರ್ತಿದೆ. ಕೊನೆ ಬೇಸಿಗೆ ಮುಗೀತು, ಮಳೆಗಾಲ ಬರುತ್ತೆ. ಸ್ವಲ್ಪ